ನಮಸ್ಕಾರ ಸ್ನೇಹಿತರೆ, ಕುಕಿಂಗ್ ಕಡಾಯಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಗೋಧಿ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಗೋಧಿ ಪಾಯಸ ಅಂದರೆ ಇದು ಉತ್ತರ ಕರ್ನಾಟಕದಲ್ಲಿ ಇದನ್ನು ಹುಗ್ಗಿ ಅಂತ ಹೇಳ್ತಾರೆ, ಗೋಧಿ ಹುಗ್ಗಿ. ಇವಾಗ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಅರ್ಧ ಕಪ್ಪು ತೊಗೊಂಡಿದ್ದೀನಿ ಗೋಧಿನ. ಇದನ್ನು ನಾವು ಒಂದೆರಡು ನೀರಲ್ಲಿ ತೊಳೆದು ಬಿಟ್ಟು ಒಂದು ಬೌಲ್ಗೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಹೊತ್ತು ನೆನೆಸಿಡಬೇಕು. ಅಂದರೆ ಒಂದು 15 ನಿಮಿಷ ಆದರೂ ನೆನೆಸಿಡಬೇಕು ಗೋಧಿನ. ಇವಾಗ ಇದನ್ನು ನೀರು ಹಾಕಿಬಿಟ್ಟು ಒಂದೆರಡು ನೀರಲ್ಲಿ ವಾಶ್ ಮಾಡ್ಕೊಳ್ಳೋಣ ಗೋಧಿ ನೀಟಾಗಿ. ನೋಡಿ, ಈ ಥರ ವಾಶ್ ಮಾಡ್ಕೊಳ್ಬೇಕು. ನಾನಿಲ್ಲಿ 2 ನೀರು ಹಾಕಿಬಿಟ್ಟು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ 1 ಗ್ಲಾಸಷ್ಟು ನೀರು ಹಾಕಿಬಿಟ್ಟು ನೆನೆಸ್ಕೊಳ್ಳೋಣ ನಾವು ಇದನ್ನು. ಒಂದು 15 ನಿಮಿಷ ನೆನೆಸ್ಕೊಳ್ಬೇಕು ಗೋಧಿನ. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಾವು. ಈ ಗೋಧಿ ಹುಗ್ಗಿಯಲ್ಲಿ ಡ್ರೈ ಫ್ರೂಟ್ಸ್ ಏನೆಲ್ಲ ಹಾಕ್ಕೊಳ್ಬೇಕು ಅಂತ ನೋಡೋಣ. ನಾನಿಲ್ಲಿ ಬಾದಾಮಿ ತೊಗೊಂಡಿದ್ದೀನಿ ಒಂದಿಷ್ಟು, ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು. ಗೋಡಂಬಿನೂ ಅಷ್ಟೇ ಸ್ವಲ್ಪ ತೊಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಒಣ ಕೊಬ್ಬರಿನೇ ಇರಬೇಕು ಅದಕ್ಕೆ. ಆಮೇಲೆ ಗಸಗಸೆ ಹಾಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸ್ವೀಟ್ ಯಾವುದೇ ಆಗಿರಲಿ ಗಸಗಸೆ ಹಾಕಬೇಕು, ಒಳ್ಳೆ ಟೇಸ್ಟ್ ಇರುತ್ತೆ. ನಾವಿವಾಗ ಇದನ್ನು ಯಾವ ಥರ ಕಟ್ ಮಾಡ್ಕೊಳ್ಬೇಕು ಅಂತ ನೋಡೋಣ. ನೋಡಿ, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಾನು ಗೋಡಂಬಿನ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಧ್ಯದಲ್ಲಿ ಶೀಳ್ಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಚಿಕ್ಕ ಪೀಸಸ್ ಇದ್ದರೆ ಒಂದೊಂದು ಬೈಟ್ಗೂ ಒಂದೊಂದು ಪೀಸ್ಗಳು ಸಿಗ್ತಾ ಇದ್ದರೆ ಬಾಯಲ್ಲಿ ಒಳ್ಳೆ ಟೇಸ್ಟ್ ಇರುತ್ತೆ. ಹಾಗಾಗಿ ನಾನಿಲ್ಲಿ ಚಿಕ್ಕ ಚಿಕ್ಕ ಪೀಸ್ಗಳು ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿನ. ಹಾಗೆ ಬಾದಾಮಿನೂ ಕೂಡ ಅದೇ ಥರ ಚಿಕ್ಕ ಚಿಕ್ಕ ಪೀಸ್ಗಳ ಥರ ಕಟ್ ಮಾಡ್ಕೊಳ್ಬೇಕು. ಹೀಗೆ ಇಲ್ಲ, ಇದನ್ನು ಸಿಪ್ಪೆ ತೆಗೆದು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಸಿಪ್ಪೆ ಸಮೇತನೇ ಹಾಕ್ತಾ ಇದ್ದೀನಿ ಬಾದಾಮಿದು. ಅದೇ ಥರ ಒಣ ಕೊಬ್ಬರಿನೂ ಅಷ್ಟೇ ಚಿಕ್ಕ ಚಿಕ್ಕದಾಗಿ ಪೀಸ್ಗಳು ಕಟ್ ಮಾಡ್ಕೊಳ್ಳೋಣ. ಈ ಥರ ಕಟ್ ಮಾಡ್ಕೊಂಡು ಹೀಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ನಮಗೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ ಪೀಸಸ್ಸು ಆ ಥರ ನಾವು ಕಟ್ ಮಾಡ್ಕೊಳ್ಬೋದು. ನೋಡಿ, ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕೊಬ್ಬರಿದು. ಇದನ್ನು ಅಷ್ಟೇ ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಬೇಕು. ಗೋಡಂಬಿ, ಬಾದಾಮಿ ಮತ್ತು ಒಣ ಕೊಬ್ಬರಿನ ತುಪ್ಪದಲ್ಲಿ ಹಾಕಿಬಿಟ್ಟು ರೋಸ್ಟ್ ಮಾಡ್ಕೊಳ್ಬೇಕು. ಹಾಗಾಗಿ ಇದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಹೀಗೆ ನೋಡಿ, ಈ ಥರ ಗೋಡಂಬಿ, ಬಾದಾಮಿ ಮತ್ತು ಒಣ ಕೊಬ್ಬರಿನ ಈ ಥರ ಕಟ್ ಮಾಡ್ಕೊಳ್ಬೇಕು ಚಿಕ್ಕ ಚಿಕ್ಕದಾಗಿ, ಚಿಕ್ಕ ಚಿಕ್ಕ ಪೀಸಸ್ಸು. ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ನಾವು. ನೋಡಿ, ನಾವು ಗೋಧಿ ನೆನೆಸ್ಕೊಂಡಿದ್ವಲ್ಲ ಆವಾಗಲೇ, ಇದೊಂದು 15 ನಿಮಿಷ ಆಗಿದೆ. ಈ ಥರ ನೆಂದಿದೆ ಇದು. ಇವಾಗ ಇದನ್ನು ನೀರು ತೆಗೆದುಬಿಡ್ಬೇಕು ನಾವು ಫುಲ್ಲು. ನೋಡಿ, ಈ ಥರ ನೀರೆಲ್ಲ ತೆಗೆದುಬಿಡ್ಬೇಕು. ಇವಾಗ ಇದನ್ನು ನಾವು ಮಿಕ್ಸಿ ಹಾಕ್ಕೊಳ್ಳೋಣ. ಮಿಕ್ಸಿ ಯಾವ ಥರ ಹಾಕ್ಕೊಳ್ಬೇಕು, ಇದನ್ನು ಎಷ್ಟು ಪುಡಿ ಮಾಡ್ಕೊಳ್ಬೇಕು ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಈ ಥರ ಪೌಡ್ರ್ ಮಾಡ್ಕೊಳ್ಬೇಕು. ಒಂದು ಪ್ಲೇಟ್ಗೆ ಹಾಕಿ ತೋರಿಸ್ತೀನಿ ನಾನು ಯಾವ ಥರ ಅಂತ. ನೋಡಿ, ಹೀಗೆ ಇದನ್ನು ಸ್ವಲ್ಪ ಗಾಳಿಗೆ ಒಣಗಿಸ್ಕೊಳ್ಬೇಕು. ಇದರಲ್ಲಿ ಹೊಟ್ಟೆಲ್ಲ ಬರುತ್ತೆ ಪೌಡರ್ ಥರ, ಅದನ್ನೆಲ್ಲ ತೆಗೆದುಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಬೇಕು ನಾವು. ಇದನ್ನು ಗಾಳಿಗೆ ಒಂದು 5 ನಿಮಿಷ ಒಣಗಿಸ್ಕೊಳ್ಳೋಣ. ನೋಡಿ, ಇವಾಗ ಒಂದು 5 ನಿಮಿಷ ನಾವು ಗಾಳೀಲಿ ಇಟ್ಕೊಂಡಿದ್ವಲ್ಲ ಇದರಲ್ಲಿ ಪೌಡ್ರ್ ನೋಡಿ ಯಾವ ಥರ ಬರುತ್ತೆ ಅಂತ. ಹೀಗೆ ಇದನ್ನು ಈ ಥರ ಮಾಡ್ತಾ ಮಾಡ್ತಾ ಇದರಲ್ಲಿ ಹೊಟ್ಟೆಲ್ಲ ತಕ್ಕೊಳ್ಬೇಕು. ಬೇಕಾದರೆ ಮರದಲ್ಲಿ ಹಾಕ್ಬಿಟ್ಟಾದರೂ ತೆಗಿಬೋದು. ಈ ಥರನೂ ನೀವು ಗಾಳಿಯಲ್ಲಿ ತೂರ್ಕೊಳ್ಬೋದು. ಈ ಥರ ಹೊಟ್ಟೆಲ್ಲ ಬಂದ್ಬಿಡುತ್ತೆ ಆಚೆಗೆ. ನೋಡಿ, ಈ ಥರ ಮಾಡ್ತಾ ಮಾಡ್ತಾ ಹೊಟ್ಟೆಲ್ಲ ಹೋದ್ಮೇಲೆ ರವೆ ಥರ ಆಗಿದೆ ಗೋಧಿ ಎಲ್ಲ. ಇದನ್ನು ರೆಡಿನೂ ಸಿಗುತ್ತೆ. ಇವಾಗ ಗೋಧಿ ನುಚ್ಚು ಅಂದರೆ ರೆಡಿ ಸಿಗುತ್ತೆ. ನಾನಿಲ್ಲಿ ಗೋಧಿಯಲ್ಲೇ ಮಾಡ್ಕೊಳ್ತಾ ಇದ್ದೀನಿ. ಆವಾಗೆಲ್ಲ ಅಜ್ಜಿಂದರು ಇದನ್ನು ಕುಟ್ಟುಬಿಟ್ಟು ಮಾಡ್ತಾಯಿದ್ರು, ರುಬ್ಕೊಂಡು ಹೊಟ್ಟೆಲ್ಲ ತೆಗೆದುಬಿಟ್ಟು ಮಾಡ್ತಾಯಿದ್ರು. ಅದೇ ರುಚಿ ಬೇರೆಯೇ ಇರ್ತಿತ್ತು. ಹಾಗೆ ನಾನು ಅದೇ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಇದನ್ನು ಕುಕ್ಕರಲ್ಲಿ ಹಾಕ್ಬಿಟ್ಟು 3 ರಿಂದ 4 ವಿಸಿಲು ಕೂಗಿಸ್ಕೊಂಡು ಬರೋಣ. ನಾನಿಲ್ಲಿ ಒಂದು ಕುಕ್ಕರ್ಗೆ ಹಾಕ್ಬಿಟ್ಟು ಇದಕ್ಕೆ 1 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಗ್ಲಾಸ್ ನೀರು ಹಾಕ್ಕೊಂಡು 3 ರಿಂದ 4 ಕೂಗಿಸ್ಕೊಳ್ಳೋಣ.
ಹಾಗೆಯೇ ಇಲ್ಲಿ ಸೈಡಲ್ಲಿ ಸ್ವಲ್ಪ ಬೆಲ್ಲ ಕರಗಿಸ್ಕೊಳ್ಳೋಣ. ನಾನಿಲ್ಲಿ ಅರ್ಧ ಬೌಲು ಗೋಧಿ ತೊಗೊಂಡಿದ್ದೆ, ಅದಕ್ಕೆ ಅರ್ಧ ಬೌಲ್ಗಿಂತ ಸ್ವಲ್ಪ ಕಡಿಮೆ ನಾನು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಬೆಲ್ಲ ಹಾಗೆ ಹಾಕ್ಕೊಂಡ್ರೂ ಆಗುತ್ತೆ. ನಾನಿಲ್ಲಿ ಕರಗಿಸ್ತಾ ಇದ್ದೀನಿ ಬೆಲ್ಲನ. ಏನಾದರೂ ಕಸರಿದ್ರೆ ಬಂದ್ಬಿಡುತ್ತೆ ಆಚೆ, ಸೋಸ್ಕೊಳ್ತೀವಿ ನಾವು, ಸೋಸ್ಬಿಟ್ಟು ಹಾಕ್ಕೊಳ್ತೀವಿ. ಹಾಗಾಗಿ ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ಇದಕ್ಕೆ ಮತ್ತೆ ನಾವು ಹಾಲನ್ನು ಆ್ಯಡ್ ಮಾಡ್ತೀವಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ. ನಿಮಗೆ ಯಾವ ಥರ ಬೇಕು, ಟೇಸ್ಟ್ ಸ್ವಲ್ಪ ಜಾಸ್ತಿ ಬೇಕು ಸಿಹಿ ಅಂದರೆ ಸ್ವಲ್ಪ ಜಾಸ್ತಿನೂ ಹಾಕ್ಕೊಳ್ಬೋದು ಬೆಲ್ಲ. ಇಲ್ಲಿ ಹಾಲು ಹಾಕೋದ್ರಿಂದ ಸ್ವೀಟ್ ಸ್ವಲ್ಪ ಕಡಿಮೆ ಇದ್ದರೂ ನಡೆಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು, ಇಲ್ಲಾಂದರೆ ಬೆಲ್ಲ ಕೆಳಗಡೆ ತಳ ಅಂಟ್ಕೊಳ್ಳುತ್ತೆ. ಬೆಲ್ಲ ಆಲ್ಮೋಸ್ಟ್ ಕರಗಿದೆ. ಇವಾಗ ಬೆಲ್ಲ ಕರಗಿದ್ರೆ ಸಾಕು, ಇದನ್ನೇನು ಪಾಕ ಮಾಡ್ಕೊಳ್ಳೋದೇನು ಬೇಡ. ಇವಾಗ ನಾನು ಇದನ್ನು ಒಂದು ಸೋಸ್ಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಳ್ತಿದ್ದೀನಿ. ನೋಡಿ ಇಲ್ಲಿ ಸೋಸ್ಕೊಂಡಿದ್ದೀನಿ ನಾನು ಬೆಲ್ಲದ ನೀರು. ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. 3 ರಿಂದ 4 ಕೂಗಿದೆ. ಇವಾಗ ಓಪನ್ ಮಾಡ್ಕೊಳ್ಳೋಣ ನಾವು. ಬೆಂದಿದೆಯಾ ನೋಡೋಣ. ನೋಡಿ ಇವಾಗ ಈ ಥರ ಬೆಂದಿದೆ. ಇವಾಗ ಇದರಲ್ಲಿ ನಾವು ಪಾಕ ಮತ್ತು ಹಾಲು ಹಾಕ್ಕೊಳ್ಳೋಣ. ನೋಡಿ ಬೆಂದಿದೆ ಇವಾಗ ಇದು. ಇಲ್ಲಿ ನಾನು ಬೆಲ್ಲದ ನೀರು ಹಾಕ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಇವಾಗ ಅದೇ ಬೌಲಲ್ಲಿ ನಾನು 1 ಬೌಲಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಲು ಇದಕ್ಕೆ ಜಾಸ್ತಿ ಇರಬೇಕು. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಸ್ವೀಟ್ ಕಡಿಮೆ ಹಾಕ್ಕೊಂಡಿದ್ದೀನಿ ನಾನು, ಬೆಲ್ಲ. ಯಾಕಂದರೆ ಹಾಲು ಹಾಕಿದ್ರೆ ಸ್ವೀಟ್ ಕಡಿಮೆ ಇದ್ದರೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇವಾಗ ಇದನ್ನು ನೀಟಾಗಿ ಕುದಿಸ್ಕೊಳ್ಳೋಣ ನಾವು ಚೆನ್ನಾಗಿ. ನಾನಿಲ್ಲಿ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಬೇಕಾದರೆ ಇನ್ನೂ ಹಾಕ್ಕೊಳ್ಬೋದು ಜಾಸ್ತಿ, ಇಷ್ಟೇ ಸಾಕು ಅಂತ ನಾನು ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಕಾದ್ಮೇಲೆ ಕೊಬ್ಬರಿ ಹಾಕ್ಕೊಳ್ಳೋಣ ನಾವಿಲ್ಲಿ. ಸ್ಟವ್ನ ಯಾವಾಗಲೂ ಸಿಮ್ಮಲ್ಲಿ ಇಟ್ಟಿರಬೇಕು ನಾವು ಡ್ರೈ ಫ್ರೂಟ್ಸು ಫ್ರೈ ಮಾಡ್ಕೊಳ್ಬೇಕಾದ್ರೆ. ಇದನ್ನು ನೀಟಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮೀಡಿಯಮಲ್ಲೇ ಇಟ್ಬಿಟ್ಟು ಇದನ್ನು ಹುರ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹೀಗೆ ಲೈಟಾಗಿ ಹುರ್ಕೊಳ್ಳೋಣ. ನೋಡಿ ಕೊಬ್ಬರಿ ಈ ಥರ ಆಗಿದೆ. ನಾನು ಇದನ್ನು ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ ಇದರಲ್ಲೇನೆ. ಇವಾಗ ಬಾದಾಮಿ ಮತ್ತು ಗೋಡಂಬಿನ ಹಾಕ್ಕೊಳ್ಳೋಣ ಎರಡನ್ನೂ. ಇದನ್ನು ಅಷ್ಟೇ ಇದೇ ಥರ ಫ್ರೈ ಮಾಡ್ಕೊಳ್ಳೋಣ ಲೈಟಾಗಿ. ಕೊಬ್ಬರಿಗಿಂತ ಬೇಗ ಬಾದಾಮಿ ಗೋಡಂಬಿ ಫ್ರೈ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಕೊಬ್ಬರಿ ಫಸ್ಟ್ಗೆ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿದ್ದೀನಿ. ನೋಡಿ ಈ ಥರ ನೋಡಿ ಆಗಿದೆ. ಇವಾಗ ಗೋಡಂಬಿ ಬಾದಾಮಿನೂ ಸಾಕು, ಇಷ್ಟು ಸ್ವಲ್ಪ ಆದರೆ ಸಾಕು ಫ್ರೈ. ಇವಾಗ 3 ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲೇನೆ ನಾನು ಸ್ವಲ್ಪ ಗಸಗಸೆ ಹಾಕ್ಕೊಳ್ತಿದ್ದೀನಿ. ಗಸಗಸೆನೂ ಅಷ್ಟೇ ತುಪ್ಪದಲ್ಲಿ ಸ್ವಲ್ಪ ಹುರ್ಕೊಂಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇದರಲ್ಲೇ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ನಾನು. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಅದೇ ಬಿಸಿನಲ್ಲಿ ಗಸಗಸೆ ಫ್ರೈ ಆಗಿಬಿಡುತ್ತೆ. ಇವಾಗ ಇದನ್ನು ನಾವು ತೆಗೆದುಬಿಟ್ಟು ಇದರಲ್ಲೇ ಹಾಕೊಳ್ಳೋಣ. ಇವಾಗ ಪಾಯಸ ಅದರಲ್ಲೇ ಹಾಕ್ಕೊಳ್ಳೋಣ. ಸಡರ್ ಎತ್ಕೊಳ್ತಾ ಇದ್ದೀನಿ ಇದನ್ನು. ನೋಡಿ ಇದೇನು ಪಾಯಸ ಆಗ್ತಾ ಇದೆ. ಇದನ್ನು ಈ ಡ್ರೈ ಫ್ರೂಟ್ಸನ್ನೆಲ್ಲ ಇದರಲ್ಲಿ ಹಾಕ್ಕೊಳ್ಳೋಣ. ತುಪ್ಪ ಬೇಕಂದರೆ ಮತ್ತೆ ಎಷ್ಟು ಹಾಕ್ಕೊಳ್ಬೋದು ಮೇಲೆಯಿಂದ. ತುಪ್ಪ ನಾವು ಎಷ್ಟು ಹಾಕ್ಕೊಳ್ತೀವೋ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಒಂದು 5 ನಿಮಿಷ ಇದನ್ನು ಸ್ವಲ್ಪ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ರೆಡಿ ಆಗಿದೆ ಗೋಧಿ ಪಾಯಸ. ಇದಕ್ಕೆ ನಾನು 1 ಸ್ಪೂನಷ್ಟು ಏಲಕ್ಕಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ.
ಇದನ್ನು ಇವಾಗ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾವು ಓಪನ್ ಆಗೇ ಇಟ್ಬಿಡ್ಬೇಕು ಇದನ್ನು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನೋಡಿ 5 ನಿಮಿಷ ನಾವು ಬಿಟ್ಟಿದ್ವಿ, ಈ ಥರ ಆಗಿದೆ. ತಣ್ಣಗಾದ್ಮೇಲೆ ನೋಡಿ ಈ ಥರ ಗಟ್ಟಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಹಾಲು ನಮಗೆ ಇಷ್ಟ ಇಲ್ಲ ಅನ್ನೋರು ಹಾಲು ಹಾಕದೇನೂ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಕಾಯಿ ಹಾಲು ಹಾಕ್ಕೊಳ್ಳಿ, ಬೇಕಾದರೆ ನಾರ್ಮಲ್ ಹಾಲು ಬೇಡ ನಮಗೆ ಅನ್ನೋರು ಕಾಯಿ ಹಾಲು ಹಾಕ್ಕೊಳ್ಬೋದು. ಕಾಯಿ ಹಾಲು ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ನಾನಿಲ್ಲಿ ಒಂದು ಬೌಲ್ಗೆ ತೆಗೆದು ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬಂದಿದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ಈ ಥರ ಗಟ್ಟಿಯಾಗುತ್ತೆ ಸ್ವಲ್ಪ ತಣ್ಣಗಾದರೆ. ನೋಡಿ ಇಷ್ಟೇ ಸಿಂಪಲ್ಲಾಗಿ ಗೋಧಿ ಪಾಯಸ ಮಾಡ್ಕೊಳ್ಳೋದು. ನೀವು ಮನೇಲಿ ಒಮ್ಮೆ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ನಮಗೂ ಕೂಡ. ಧನ್ಯವಾದ.